ರಾಜಧಾನಿ ಬೆಂಗಳೂರಿಗೆ ಹೊಸ ಅತಿಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬನ್ನೇರುಘಟ್ಟಕ್ಕೆ 4 ಆಫ್ರಿಕನ್ ಚೀತಾಗಳ ಆಗಮನ ಆಗಿದೆ. ವಿದೇಶಿ ಅತಿಥಿಗಳಿಗೆ ಸಚಿವ ಖಂಡ್ರೆ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯಕ್ಕೆ ಆಫ್ರಿಕನ್ ಚೀತಾಗಳು ಎಂಟ್ರಿ ಆಗಿದೆ. ಇನ್ನು ತಡರಾತ್ರಿ ವಿಮಾನ ನಿಲ್ದಾಣಕ್ಕೆ ಒಂದು ಚೀತಾಗಳು ಬಂದಿತ್ತು. ಇದನ್ನ ಈಗ ಸದ್ಯಕ್ಕೆ ವೆಲ್ಕಮ್ ಮಾಡಲಾಗಿದೆ. 4 ಚೀತಾವನ್ನ ಬರಮಾಡಿಕೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. 2 ಗಂಡು 2 ಹೆಣ್ಣು ಚೀತಾಗಳ ಆಗಮನ ಆಗಿದೆ. ಇನ್ನು ಚೀತಾಗಳ ಆರೋಗ್ಯದ ಮೇಲೆ ಸೂಕ್ತ ನಿಗಾವನ್ನ ಇರಿಸಲಾಗುತ್ತೆ. 30 ದಿನ ಚೀತಾಗಳನ್ನ ಕ್ವಾರಂಟೈನ್ನಲ್ಲಿಟ್ಟು ನಿಗಾ ಇರಿಸಲಾಗುತ್ತೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಒಂದು ಆಫ್ರಿಕನ್ ಚೀತಾಗಳು ಯಾವ ರೀತಿ ಇದೆ ಅಂತ. ಸದ್ಯಕ್ಕೆ ಬನ್ನೇರುಘಟ್ಟಕ್ಕೆ ಒಂದು 4 ಆಫ್ರಿಕನ್ ಚೀತಾಗಳು ಆಗಮಿಸಿದೆ. ಅದು ಕೂಡ ತಡರಾತ್ರಿ ವಿಮಾನ ನಿಲ್ದಾಣಕ್ಕೆ ಒಂದು ಚೀತಾಗಳು ಬಂದಿತ್ತು. ಅದನ್ನ ಈಗ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಬರಮಾಡಿಕೊಂಡಿದ್ದಾರೆ, ಅಂದ್ರೆ ಸ್ವಾಗತ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗ ಆಫ್ರಿಕಾದಿಂದ ಬಂದಿರೋದ್ರಿಂದ ಈ ಒಂದು ಚೀತಾಗಳನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗುತ್ತೆ. ಆರೋಗ್ಯ ತಪಾಸಣೆ ಕೂಡ ಮಾಡಲಾಗುತ್ತೆ. ಅದರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಇದೆ, ಜೊತೆಗೆ ಅಲ್ಲಿರುವಂತಹ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು ತೀವ್ರ ನಿಗಾವನ್ನ ಇರಿಸಲಾಗಿದೆ. ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು 30 ದಿನ ಈ ಒಂದು ಚೀತಾವನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗುತ್ತೆ. ಸದ್ಯಕ್ಕೆ 4 ಚೀತಾಗಳನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಬರಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆ ಆ ಒಂದು ಚೀತಾಗಳು ಅಂತ. 2 ಗಂಡು ಚೀತಾ ಇದ್ದಾವೆ, ಜೊತೆಗೆ 2 ಹೆಣ್ಣು ಚೀತಾಗಳ ಆಗಮನ ಆಗಿದೆ. ಇನ್ನು ಬನ್ನೇರುಘಟ್ಟಕ್ಕೆ ಈಗ ಹೊಸ ಅತಿಥಿಗಳು ಸೇರ್ಪಡೆಯಾಗಿದ್ದಾರೆ. ಇನ್ನೇನಾದ್ರೂ ಬನ್ನೇರುಘಟ್ಟಗೆ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಈ ಒಂದು ಹೊಸ ಅತಿಥಿಗಳನ್ನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಈಗ ಹೊಸದಾಗಿ ಬೇರೆ ಈ 4 ಚೀತಾಗಳು ಕೂಡ ಸೇರ್ಪಡೆ ಆಗಿದೆ ಬನ್ನೇರುಘಟ್ಟದಲ್ಲಿ. ಈಗ ಸದ್ಯಕ್ಕೆ ಆ ಒಂದು ಚೀತಾಗಳನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗುತ್ತೆ. ಆರೋಗ್ಯ ತಪಾಸಣೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ 30 ದಿನಗಳ ಕಾಲ ಈ ಒಂದು ಕ್ವಾರಂಟೈನ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಏನಾದರೂ ಏರುಪೇರಾದ್ರೆ ಆರೋಗ್ಯದಲ್ಲಿ ಅದರ ಜೊತೆಗೆ ಅಬ್ಸರ್ವೇಷನ್ ಮಾಡ್ತಾರೆ. ಚೀತಾಗಳ ಅಂದ್ರೆ ಆಫ್ರಿಕನ್ ಚೀತಾಗೂ ಇಲ್ಲಿನ ಚೀತಾಗೂ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಏನೆಲ್ಲ ಡಿಫ್ರೆನ್ಸಸ್ ಇರುತ್ತೆ, ಜೊತೆಗೆ ಒಂದು ಆಹಾರ ಆಗಿರಬಹುದು, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗೋದ್ರಿಂದ ಈ ಒಂದು ಕ್ವಾರಂಟೈನ್ ನಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.